ಒಬ್ಬ 37 ವರ್ಷದ ರಿಟೈರ್ಡ್ ಪ್ಲೇಯರು ಸೂರ್ಯವಂಶಿ, ಸಂಜು ಸ್ಯಾಮ್ಸನ್, ಜೇಸ್ವಾಲ್, ಅಭಿಷೇಕ್ ಶರ್ಮಾ ಇಂಥ ಯಂಗ್ಸ್ಟರ್ ಜೊತೆ ಕಾಂಪೀಟ್ ಮಾಡಿಕೊಂಡು ಆರೆಂಜ್ ಕ್ಯಾಪ್ ಪಡ್ಕೋತಾ ಇದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಅವರು ಎಂಥ ಲೆಜೆಂಡರಿ ಪ್ಲೇಯರ್ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕೊಹ್ಲಿ 30 ಬಾಲ್ ಆಡಿದ್ರು ಅಂದರೆ ಆ ಮ್ಯಾಚು ಪಕ್ಕಾ RCB ಗೆಲ್ತಾರೆ ಅಂತ. ನೀವು 2025 ನೋಡಿದರೆ ಕೊಹ್ಲಿ ಯಾವಾಗ ಮಿನಿಮಮ್ 30 ಬಾಲ್ಸ್ ಫೇಸ್ ಮಾಡಿದಾರೋ ಆ ಮ್ಯಾಚ್ನ RCB ಇದುವರೆಗೂ ಸೋತೇ ಇಲ್ಲ. ಏನು ಶಾರ್ಟ್ಸ್ ಗುರು, ಆ ಶಾರ್ಟ್ಸ್ ನೋಡ್ತಿದ್ರೆ 10 ಇಯರ್ಸ್ ಬ್ಯಾಕ್ ಎಂಥ ಪ್ರಿಸಿಷನ್ನು, ಟೈಮಿಂಗು, ಫಿಟ್ನೆಸ್ಸು, ರಿಫ್ಲೆಕ್ಸಸ್ ಇತ್ತೋ ಈಗೂ ಕೂಡ ಸೇಮ್ 100% ಸೇಮ್ ಇದೆ, ಏನು ಚೇಂಜ್ ಆಗಿಲ್ಲ. ಆಮೇಲೆ ಜಿತೇಶ್ ಶರ್ಮಾ ಮತ್ತು ರಜತ್ ಪತಿದಾರ್ ಬ್ಯಾಕ್ ಟು ಬ್ಯಾಕ್ ಔಟ್ ಆದಾಗ ಸ್ವಲ್ಪ ಜಿಟರ್ಸ್ ಆಯಿತು. ಬಟ್ ಕೃಣಾಲ್ ಪಾಂಡ್ಯ ಕಡೆಯಿಂದ ಆ ಕ್ಯಾಮಿಯೋ ಬಂತು ನೋಡಿ, 3 4 1 6. ಏನು ಕಾನ್ಫಿಡೆನ್ಸ್ ಶಾರ್ಟ್ಸ್ ಗುರು, ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟಿಂಗ್ ಮಾತ್ರ. ಲೋವರ್ ಮಿಡಲ್ ಆರ್ಡರಲ್ಲಿ ಈ ಥರ ಶಾರ್ಟ್ಸ್ ಬಂದಾಗ ನೆಕ್ಸ್ಟ್ ಮ್ಯಾಚಿಂದ ಟಾಪ್ ಆರ್ಡರ್ಲ್ಲೂ ಕೂಡ ಕೇರ್ ಫ್ರೀ ಆಗೋಕ್ಕೆ ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಮತ್ತು RCB ಡೆತ್ ಬೌಲಿಂಗ್ ಬಗ್ಗೆ ಹೇಳೋದಾದರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮು GT ಅವರು 15 ಓವರ್ಸ್ಗೆ 155 ಫಾರ್ 1 ಇರ್ತಾರೆ. ನಾನಂತೂ ಇವತ್ತು 230 ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ 4 ಓವರ್ಸು ಭುವಿ, ಹೇಸಲ್ವುಡ್, ಸುಯಾಶ್ ಶರ್ಮಾ ಕಂಟ್ರೋಲ್ ಮಾಡ್ತಾರೆ ನೋಡಿ. ಲಾಸ್ಟ್ ಓವರ್ ಏನಾದರೂ ರಸಿಕ್ ಅವ್ರಿಗೆ ಇಂಜುರಿ ಆಗಲಿಲ್ಲ ಅಂದಿದ್ರೆ GT ಅವರು 200 ಕೂಡ ದಾಟ್ತಾ ಇರಲಿಲ್ಲ. ನೆಕ್ಸ್ಟ್ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಕೊಹ್ಲಿ ಅವ್ರ ಹೋಮ್ ಗ್ರೌಂಡಲ್ಲಿ ಆಡೋಕ್ಕೆ DC ಅಗೇನ್ಸ್ಟು. KL ಅವರು ಅವ್ರ ಹೋಮ್ ಗ್ರೌಂಡ್ ಆದ ಚಿನ್ನಸ್ವಾಮಿಲಿ ಗೆದ್ದಿದ್ರು. ಕೊಹ್ಲಿ ಅವರು ಅವ್ರ ಹೋಮ್ ಗ್ರೌಂಡಲ್ಲಿ ಗೆಲ್ತಾರ? ವೆಯ್ಟ್ ಮಾಡೋಣ.